ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 92-30-22-33 ಇದೇ ನಂಬರಿಂದ ತಾನೆ ನಮ್ಮ ಅಣ್ಣನ್ ಫೋನ್ ಮಾಡ್ತಿದ್ದು. ಆಗ್ಲೇ ನಾನೇ ಈ ನಂಬರ್ ಫೋನ್ ಮಾಡಿ ನಿಮ್ಮ ಪಾರ್ಸೆಲ್ ಬಂದಿದೆ ಅಂತ ಅಡ್ರೆಸ್ ಕೇಳಿದ್ದು. ಒಳ್ಳೇದೇ ಆಯ್ತು ಬಿಡಿ. ಯಾವುದೋ ಗೊತ್ತಿಲ್ಲದೆ ಇರೋ ಹುಡುಗಿ ನಾವು ಹುಡ್ಕೊಂಡು ಹೋಗಿ ಮಾತುಕತೆ ಮಾಡೋ ಬದಲು ನಮ್ಮ ಮನೆಯವ್ರಿಗೆ ಆಗ್ಲೇ ನಿಗ್ ಗೊತ್ತು. ಅಣ್ಣನ ಮದುವೆ ಸುಲಭ ಆಯ್ತು. ನೀವಾಗ್ಲೇ ನಮ್ಮ ಮನೆಗೆ ಬಂದಿದ್ದೀರಾ. ನಮ್ಮ ಅಮ್ಮನಿಗೆ ದಿನಸಿ ಇದು ಅದು ತಗೊಳಕ್ಕೆ ಸಹಾಯ ಮಾಡಿದ್ದೀರಾ. ನಮ್ಮ ಮನೇಲಿ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ. ಇವತ್ತು ನೀವು ಅಣ್ಣನ ಜೊತೆ ಫೋನಲ್ಲಿ ಮಾತಾಡೋದನ್ನ ಅಮ್ಮ ಕೇಳಿಸ್ಕೊಂಡು ಗಾಬರಿ ಆಗೋಗಿದ್ರು. ಆಗ ನಾನೇ ಅಮ್ಮಂಗೆ ಧೈರ್ಯ ಹೇಳಿ ಇವತ್ತು ಏನೇ ಆಗ್ಲಿ ಅಣ್ಣ ಪ್ರೀತಿಸಿರೋ ಹುಡುಗಿ ಯಾರು ಅಂತ ಕಂಡು ಹಿಡಿತೀನಿ ಅಂತ ಧೈರ್ಯ ಹೇಳಿದೆ. ಮನೆಗೆ ಹೋಗಿ ಹೇಳೋ ಬದಲು ಇವನ್ನೇ ಕರ್ಕೊಂಡು ಹೋಗಿ ಎಲ್ಲರಿಗೂ ತೋರಿಸ್ಬೋದಲ್ಲ ಅಕ್ಕ? ಸರಿಯಾಗಿ ಹೇಳ್ದೆ ಸುಬ್ಬು. ಹಂಗೆ ಮಾಡೋಣ. ಬನ್ನಿ, ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ನಿಮ್ಮನ್ನ ನೋಡಿದ್ರೆ ಆಶ್ಚರ್ಯ ಪಡ್ತಾರೆ. ನಿಮ್ ಪ್ರೀತಿ ಬಗ್ಗೆ ಆಮೇಲೆ ಹೇಳ್ಬೋದು. ಇವತ್ತು ನನ್ನ ಹಸ್ಬೆಂಡು ಇದ್ದಾರೆ, ಅವರು ನಿಮ್ಮನ್ನ ನೋಡ್ದಂಗೆ ಆಗುತ್ತೆ. ಎಲ್ರೂ ನಿಮ್ಮನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಬನ್ನಿ ಹೋಗೋಣ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಯಾರು ಹೇಳಿದ್ರು ನಿಮ್ಮ ಅಣ್ಣನ್ ಲವ್ ಮಾಡ್ತಿದೀನಿ ಅಂತ? ಅವನೇ ಹೇಳಿದ್ನಾ ಇಲ್ಲ ನಾನ್ ಹೇಳಿದ್ನಾ? ಕೇಳವನ್ನ. ಅಲ್ಲ, ಏನ್ ಹೇಳ್ತಿದ್ದೀರಾ? ಆ ನಂಬರ್ ನಿಮ್ದಲ್ವಾ? ನೀವ್ ಬೆಳ್ದಿಂಗ್ಲ ಬಾಲೆ ಅಲ್ವಾ? ಆ ನಂಬರ್ ನಂದೆ. ಆ ನಂಬರಿಂದ ಫೋನ್ ಮಾಡಿ ನಿಮ್ಮ ಅಣ್ಣಂಗೆ ಬೆಳದಿಂಗ್ಳ ಬಾಲೆಯಾಗಿ ಮಾತಾಡ್ತಿದ್ದು ನಾನೇ. ಆದ್ರೆ ಅದರ ಅರ್ಥ ಅವನನ್ನ ಲವ್ ಮಾಡ್ತಿದ್ದೀನಿ ಅಂತ ಅಲ್ಲ. ನಾನು ಅವನನ್ನ ಯಾವತ್ತೂ ಲವ್ ಮಾಡಿಲ್ಲ, ಲವ್ ಮಾಡೋದು ಇಲ್ಲ. ಅವನು ನನಗೆ ಸೂಟಬಲ್ಲೇ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.